ರೂಪಾಯಿ ಊಟ. 25 ರೂಪಾಯಿ. ಹೊಟ್ಟೆ ತುಂಬ ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಮಾಡು. 2 ಸಲ ಕೇಳಿದ್ರು ಹಾಕ್ಕೊಡ್ತೀವಿ ನಾವು. ಊಟ ಚೆನ್ನಾಗಿ ಮಾಡ್ತಾರೆ, ನೀಟ್ನೆಸ್ ಇದೆ ಊಟ, ಮತ್ತು ಅಡುಗೆ ಚೆನ್ನಾಗಿ ಮಾಡ್ತಾರೆ, ಮತ್ತು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಏನು ಇನ್ನೊಂದು ಸಾರಿ ಹೋದರೆ ಮತ್ತೇನು ಅಭ್ಯಂತರ ತಿಳ್ಕಲ್ಲ, ಮತ್ತೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸರ್ ತಿಂಗಳಿಗೆ ಖರ್ಚು ಒಂದು 16 ಲಕ್ಷ ಎಲ್ಲ ಆಗುತ್ತೆ ಸರ್. 16 ಲಕ್ಷ. ಭಟ್ರು ಸಂಬಳನೂ ಇನ್ಕ್ಲೂಡಿಂಗ್ ಆಗುತ್ತೆ ಅದರಲ್ಲಿ ಸರ್. ಭಟ್ರು ಸಂಬಳನೇ 7.5 ಲಕ್ಷ ಆಗುತ್ತೆ. 25 ಜನಕ್ಕೆ ಭಟ್ರಿಗೇನೆ ಅಡುಗೆ ಮಾಡೋ ತಯಾರು ಭಟ್ರು, ಹೆಡ್ ಭಟ್ರು, ಅಸಿಸ್ಟೆಂಟ್ ಕುಕ್ಕು, ಹೆಲ್ಪರು ಅವರೆಲ್ಲ 3 ಶಿಫ್ಟಲ್ಲಿ ಕೆಲಸ ಮಾಡೋದು. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ರಾತ್ರಿ ಪಾಳಿ 3 ಶಿಫ್ಟಲ್ಲಿ ಕೆಲಸ ಮಾಡೋದ್ರಿಂದ 25 ಜನ ಭಟ್ರಿಗೆ 7.5 ಲಕ್ಷ ಸಂಬಳನೇ ಆಗುತ್ತೆ. ಇನ್ನು ಉಳಿದ 7.5-8 ಲಕ್ಷದಲ್ಲಿ ನಾವು ಅಡುಗೆ ಮಾಡಬೇಕು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸೊ ಈಗ ನಾವು ಉಪಹಾರ ಗೃಹದ ಮುಂದೆ ನಿಂತಿದ್ದೀವಿ. ಇದ್ರದ್ದು ಹೇಳೋದಾದ್ರಿ ಸರ್. ಈಗ ಮದರ್ ಡೈರಿನಲ್ಲಿ ನಾನು ನಿನ್ನೆ ನಿಮಗೆ ಹೇಳ್ತಾ ಹೋದೆ, ಬೇರೆ ಬೇರೆ ವಿಭಾಗಗಳನ್ನು ನಾನು ನಿಮಗೆ ತೋರಿಸ್ತಾ ಹೋದಾಗ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ ಆ ವಿಷಯಗಳನ್ನೆಲ್ಲ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಇಲ್ಲಿ ಸರಿಸುಮಾರು ಎಲ್ಲ ಸೇರಿ ಒಂದು ಸರಾಸರಿ ಏನಿಲ್ಲ ಅಂತ ಹೇಳಿದ್ರೆ ಒಂದು 700 ನಮ್ಮ ಸಿಬ್ಬಂದಿ ಅಷ್ಟು ಇಲ್ಲಿ ನಮಗೆ ಕೆಲಸಕ್ಕೆ ಬೇಕಾಗುತ್ತೆ ಸರ್. ಈಗ ಸಿಬ್ಬಂದಿಗೆ ಊಟ ತಿಂಡಿ ಅವೆಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಈ ಒಂದು ಉಪಹಾರ ಗೃಹದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ ಇವೆಲ್ಲವೂ ಕೂಡ ನಾವು ಇಲ್ಲಿ ಉಪಹಾರ ಗೃಹ, ಮತ್ತು ಹಾಗೆ ಮಧ್ಯೆ ಮಧ್ಯೆ ಅವರಿಗೆ ಟೀ ಕಾಫಿಯ ವ್ಯವಸ್ಥೆ, ಹಾಗೆ ರಾತ್ರಿ ಪಾಳಿನಲ್ಲಿ ಟೀ ಕಾಫಿ ವ್ಯವಸ್ಥೆ, ಹಾಗೆ ಹೀಗೆ ದಿನದ 3 ಪಾಳಿನಲ್ಲೂ ಕೂಡ ಕೆಲಸ ನಡೆಯೋದ್ರಿಂದ ನಾವು ನಿರಂತರವಾಗಿ ಆಹಾರದ ಒಂದು ಸರಬರಾಜನ್ನು ನಾವು ಅವ್ರಿಗೆ ಕೊಡಬೇಕಾಗತ್ತೆ, ನೀಡಬೇಕಾಗತ್ತೆ. ಸೊ ಅದನ್ನು ನಮ್ಮ ಈ ಉಪಹಾರ ಗೃಹದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಅನೇಕ ವರ್ಷಗಳಿಂದ ಇದೊಂದು ಡೈರಿ ಪ್ರಾರಂಭವಾದಾಗಿಂದನೂ ಕೂಡ ಈ ಒಂದು ಕೆಲಸ ನಡೀತಾ ಇದೆ. ಈ ಡೈರಿ ವಿಸಿಟಿಗೆ ಬಂದಂಥವರು ಮತ್ತು ರೈತರು ಕೂಡ ನಮ್ಮ ಡೈರಿಯನ್ನು ವೀಕ್ಷಣೆಗೆ ಬರ್ತಾ ಇರ್ತಾರೆ. ನಮ್ಮ ಕೇಂದ್ರ ಕಚೇರಿಯಿಂದ ತರಬೇತಿ ಸಂಸ್ಥೆ ಏನಿದೆ ಅದರಿಂದ ನಾವು ಒಂದು ತಿಂಗಳಿನಲ್ಲಿ 2 ಅಥವಾ 3 ಬಾರಿ ವಿವಿಧ ಭಾಗಗಳಿಂದ ಬಂದಂಥ ರೈತರು ನಮ್ಮ ಮದರ್ ಡೈರಿಯನ್ನು ಸಂದರ್ಶನಕ್ಕೋಸ್ಕರ ಬರ್ತಾರೆ. ಆ ಮದರ್ ಡೈರಿಯನ್ನು ಎಲ್ಲ ವೀಕ್ಷಣೆ ಮಾಡಿ ನಂತರ ಅವರಿಗೆ ಅವಶ್ಯಕವಿದ್ದಲ್ಲಿ ಅವರು ಮೊದಲೇ ನಮಗೆ ಹೇಳಿರ್ತಾರೆ, ಈ ಥರ ನಮಗೆ ಊಟದ ವ್ಯವಸ್ಥೆ ಆಗಬೇಕು ಅಂತೇಳಿ. ಹಾಗೆಯೇ ಅವರಿಗೆ ಊಟದ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ತೇವೆ. ಮತ್ತು ಅಧಿಕಾರಿಗಳು ಬೇರೆ ಕಡೆಯಿಂದ ಬೇರೆ ಬೇರೆ ಒಕ್ಕೂಟಗಳಿಂದ ಅಥವಾ ಬೇರೆ ಇದರಿಂದ ಬಂದಂಥ ಅಧಿಕಾರಿ ಅವ್ರಿಗೂ ಕೂಡ ನಾವು ಒಂದು ಊಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೇವೆ. ಒಳಗಡೆ ಅಡುಗೆಯನ್ನು ಯಾವ ಟೈಮಲ್ಲಿ ಸಿದ್ಧಪಡಿಸ್ತಾರೆ ಮತ್ತು ಯಾವ ರೀತಿ ಶುಚಿಯಾಗಿ ಮತ್ತು ಶುದ್ಧತೆಯಿಂದ ಮತ್ತು ಆಹಾರದಲ್ಲಿ ಎಲ್ಲೂ ಏನೂ ಶುಚಿನಲ್ಲಾಗಲಿ ಕೊರತೆ ಬರಬಾರ್ದು, ಆ ರೀತಿ ಅವರು ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕುಮಾರಸ್ವಾಮಿ ಅವರಿಂದಲೇ ಕೇಳಿ ತಿಳ್ಕೊಳ್ಳೋದು ಸೂಕ್ತ ಅಂತ ನಾನು ಹೇಳ್ತಾ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿ, ನೀವು ಚೆನ್ನಾಗಿ? ಓಕೆ. ಸಾಹೇಬರು ಸುದೀರ್ಘವಾಗಿ ಹೇಳಿದ್ದಾರೆ, ಒಳಗಡೆ ನೋಡೋಣ ಸರ್. ಕ್ಯಾಂಟೀನ್ ಹೇಗಿದೆ, ಏನು ಸ್ವಾಗತ, ಬನ್ನಿ ಒಳಗಡೆ ಎಲ್ಲ ಬಂದು. ಓಕೆ. ಇದು ವಿಶಾಲವಾದ ಒಂದು ಊಟ ಮಾಡುವಂಥ ಒಂದು ಕೊಠಡಿ ಸರ್. ಇದರಲ್ಲಿ ಒಮ್ಮೆಲೆ 164 ಜನ ಕೂರ್ಬೋದು ಊಟಕ್ಕೆ ಸರ್. ಬೆಳಗ್ಗೆ 12 ಗಂಟೆಗೆ ಊಟ ಸ್ಟಾರ್ಟ್ ಮಾಡ್ತೀವಿ, ಯಾಕಂದರೆ ಶಿಫ್ಟ್ ವೈಸ್ ಇದೆಯಲ್ಲ. ಇವತ್ತು ಮಂಗಳವಾರ ದಿನ ಚಪಾತಿ, ಪಲ್ಯ, ಅನ್ನ, ರಸಮು, ಉಪ್ಪಿನಕಾಯಿ, ಮೊಸರು ಎಲ್ಲನೂ ಸಿದ್ಧಪಡಿಸ್ತೀವಿ ಸರ್. 11:45ಗೆಲ್ಲ ನಾವು ರೆಡಿ ಮಾಡಿ ಇಟ್ಬಿಡ್ತೀವಿ. 12 ಗಂಟೆಗೆ ಎಲ್ಲ ಕೆಲಸ ಮಾಡಿ ಬರ್ತಾರಲ್ಲ, ಗುತ್ತಿಗೆ ನೌಕರು, ಕಾಯಂ ನೌಕರೆಲ್ಲ, ಅವರೆಲ್ಲರಿಗೂ ಇಲ್ಲಿ ಏಕಕಾಲದಲ್ಲಿ ಸಿಸ್ಟಮ್ ಅವರೇ ಬಂದು ತಟ್ಟೆ ಇಟ್ಕೊತಾರೆ, ನಾವೆಲ್ಲ ಹಾಕಿ ಸ್ವಲ್ಪ ಬಂದು ಊಟ ಮಾಡಿಬಿಟ್ಟು ತಟ್ಟೆಯನ್ನು ಅಲ್ಲಿ ಇಡ್ತಾರೆ. ಅಲ್ಲಿಂದ ಮತ್ತೆ ಯಥಾ ಪ್ರಕಾರ 1 ಗಂಟೆಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಒಟ್ಟು ಒಂದು ಶಿಫ್ಟಿಗೆ ಎಷ್ಟು ಜನ ಊಟ ಮಾಡ್ತಾರೆ ಸರ್? ಇವತ್ತು ಒಂದು ಅವರೇಜ್ ಒಂದು ದಿನಕ್ಕೆ ಟೋಟಲು 800 ಹತ್ರ ಊಟ ಮಾಡ್ತಾರೆ. ಬೆಳಗ್ಗೆ ತಿಂಡಿ 350 ಜನ ತಿಂದಿದ್ದಾರೆ. ಬೆಳಗ್ಗೆ ಅವಲಕ್ಕಿ, ಉಪ್ಪಿಟ್ಟು, ಚಟ್ನಿ, ಮೊಸರು. ಮತ್ತು ಇವಾಗ ಊಟಕ್ಕೆ ಒಂದು 580-600 ಜನ ಹತ್ರ ಊಟ ಮಾಡ್ತಾರೆ ಸರ್. ಅವ್ರಿಗೆ ಚಪಾತಿ, ಪಲ್ಯ, ಅನ್ನ, ರಸಮ್ಮು, ಉಪ್ಪಿನಕಾಯಿ ಎಲ್ಲ ಕೊಡ್ತೀವಿ ಸರ್. ಮತ್ತೆ ಸರ್ ಹೊಟ್ಟೆ ತುಂಬ ಊಟ ಕೊಡ್ತೀವಿ, ವೇಸ್ಟ್ ಮಾಡಬಾರ್ದು. ಹೊಟ್ಟೆ ತುಂಬ ಎಷ್ಟು ಊಟ ಮಾಡ್ತಾರೆ ಅಷ್ಟು ಊಟ ಮಾಡು. 2 ಸಲ ಕೇಳಿದ್ರು ಹಾಕ್ಕೊಡ್ತೀವಿ ನಾವು. 25 ರೂಪಾಯಿ ಊಟ. 25 ರೂಪಾಯಿ. ಆ ಕೇಂದ್ರ ನಮ್ಮ ಕೇಂದ್ರ ಕಚೇರಿ ಅವರು ಆದೇಶ ಮಾಡ್ತಾರೆ ಇಷ್ಟು ಊಟ ಕೊಡಬೇಕು ಅಂತ. ಅದ್ರ ಬೇಕಾದ್ರೆ ನಾವು 25 ರೂಪಾಯಿ. ಇಲ್ಲಿ ಪರ್ಮನೆಂಟ್ ಕೆಲಸ ಮಾಡುವಂಥವ್ರಿಗೆ 25 ರೂಪಾಯಿ ಒಂದು ಊಟ. 11 ರೂಪಾಯಿ ತಿಂಡಿ ಎಷ್ಟು ಬೇಕಾದ್ರೂ ತಿನ್ಬೋದು, ತಟ್ಟೆಲಿ ಬಿಡೋಂಗಿಲ್ಲ. ಎಷ್ಟು ಬೇಕಾದ್ರೂ ಅವ್ರು ಹೊಟ್ಟೆ ಎಷ್ಟು ಹಿಡಿತದೆ ಅಷ್ಟು. ಆಮೇಲೆ ತಿಂಡಿ ಆದ ತಕ್ಷಣ ಕಾಫಿ ಬೆಳಗ್ಗೆನೆ 7:00ವರೆಗೆ. ಆಮೇಲೆ ಮತ್ತೆ 12 ಗಂಟೆಗೆ ಊಟ.
ಅಷ್ಟು ಕೊಡ್ತೀವಿ ಸರ್. ಹೆಚ್ಚು ಕಡಿಮೆ ಇದು ಎಲ್ಲ ಒಕ್ಕೂಟಗಳಲ್ಲಾಗಲಿ ಅಥವಾ ಎಲ್ಲ ಇದೇ ಥರ ಇರುತ್ತಾ, ಹೆಚ್ಚು ಕಡಿಮೆ ಇರುತ್ತೆ ಸರ್? ಇದು ನಮ್ಮ KMF ಕಾಹಮ ಅಧೀನಕ್ಕೆ ಒಳಪಟ್ಟಂಥ ಸಂಸ್ಥೆಗಳೆಲ್ಲ ಇದೇ ಥರ ಇರುತ್ತೆ. ಇದೇ ಥರ ಇರುತ್ತೆ. ಕಾಹಮ ಅಧೀನಕ್ಕೆ ಇವಾಗ ನಮ್ಮದು ಇಲ್ಲಿ ಹಾಸನ್ ಕ್ಯಾಟ್ಲಿ ಫೀಡು, ಚನ್ನಪಟ್ಟಣ ಡೈರಿ ಇದು, ಮತ್ತು ಶಿಕಾರಿಪುರ ಪ್ಲಾಂಟ್, KMF ಕಾಹಮ ಒಕ್ಕೂಟ ಅಧೀನದಲ್ಲಿ ಒಳಪಡಿತಲ್ಲ ಇದು ಇರ್ತದೆ. ಒಕ್ಕೂಟಗಳಲ್ಲಿ ಅವರದ್ದು ಬೇರೆ ಬೇರೆ ಇರುತ್ತೆ. ಅದು ಹೆಚ್ಚು ಕಡಿಮೆ ಮಾಡಿರ್ತಾರೆ, ಇದೇ ರೇಟ್ ಇರುತ್ತೆ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಇದೇ ರೇಟ್ ಇರುತ್ತೆ. ಓಕೆ ಸರ್, ಒಳಗಡೆ ನೋಡೋಣ. ಬನ್ನಿ. ಇವಾಗೆಲ್ಲ ತಯಾರಿ ಮಾಡಬೇಕು. ರಸಮ್ಮು ಮತ್ತು ಚಪಾತಿ, ನಾವು ಚಪಾತಿ ಯಾವುದೇ ರೀತಿ ಮಿಷಿನ್ ರೆಡಿ ಮಾಡಲ್ಲ, ಕೈಯಲ್ಲೇ ಜನಗಳಲ್ಲೇ ಅರಸ್ಬಿಟ್ಟು ನಾವು ಚಪಾತಿಯಲ್ಲಿ ಬೇಯಿಸ್ತೀವಿ. ಓಕೆ. ಮಿಷಿನ್ ಯಾವುದು ಇದು ಮಾಡಲ್ಲ ನಾವು. ಎಷ್ಟು ಚಪಾತಿ ಕೊಡ್ತೀರಿ ಸರ್? ನಾವು 2 ಚಪಾತಿ ಕೊಡ್ತೀವಿ ಸರ್, ಒಬ್ರಿಗೆ 2 ಚಪಾತಿ. ಓಕೆ. ಒಬ್ರಿಗೆ 2 ಚಪಾತಿ, ರೈಸು ಫುಲ್ ಹೊಟ್ಟೆ ತುಂಬ. ಇದೇನು ರೆಡಿ ಆಗಿದೆ ಸರ್? ಇದು ರಸಮ್ ಸರ್. ಇದು ರಸಮ್ಮು ನುಗ್ಗೆಕಾಯಿ ರಸಮ್ ಸರ್. ಇದು ನುಗ್ಗೆಕಾಯಿ ರಸಮ್. ಹಾಂ ಸರ್. ಓಕೆ ಸರ್, ನಾವು ಯಾವುದೇ ರೀತಿ ಕಲರ್ ಆಗಲಿ ಟೇಸ್ಟಿಂಗ್ ಪೌಡ್ರಲ್ಲಿ ಏನೂ ಹಾಕಲ್ಲ. ನ್ಯಾಚುರಲ್ ಯಾವ ಥರ ಬರುತ್ತೆ ಅದೇ ಥರ. ಓಕೆ. ಯಾವುದೇ ರೀತಿ ಮನೆ ಊಟ ಥರ. ತರಕಾರಿ ಎಲ್ಲಿಂದ ಬರ್ತೀವಿ ಸರ್? ತರಕಾರಿ ಎಲ್ಲ ಇಲ್ಲಿ ಒಂದು ಫಾರ್ಮ್ ಫ್ರೆಶ್ ಅಂತ ರೈತರು ಬೆಳೀತಾರೆ, ಅವ್ರ ಹತ್ರ ನಾವು ಆಪ್ಕಾಮ್ಸ್ ದರ ಏನಿರುತ್ತೆ ಅದರಲ್ಲಿ 32% ಕಮ್ಮಿ ಕೊಡ್ಬೇಕು ನಮಗೆ. ಹೌದಾ? ಇವಾಗ ಆಪ್ಕಾಮ್ಸ್ ಅಲ್ಲಿ 100 ರೂಪಾಯಿ ಇದ್ರಿ ಈರುಳ್ಳಿ, ಇಲ್ಲಿ ನಮಗೆ 68 ರೂಪಾಯಿ 70 ರೂಪಾಯಿ ಕೊಡಬೇಕು. ಅದೊಂದು ಅನುಕೂಲ ಆಗಿದೆ. 32% ರಿಯಾಯಿತಿ ದರದಲ್ಲಿ ಸಪ್ಲೈ ಮಾಡಬೇಕು, ಮತ್ತೆ ತಾಜಾ ತರಕಾರಿನೇ ಸಪ್ಲೈ ಮಾಡಬೇಕು. ವಹಿಸ್ಬಿಟ್ಟಿರ್ತೀರಿ, ಅವರೇ ಇಲ್ಲಿ ಬಂದು ಅವರೇ ಅವರ ಟ್ರಾನ್ಸ್ಪೋರ್ಟ್ ಅಲ್ಲಿ ತಗೊಬಂದು ಇಲ್ಲಿ ಬಂದು ಲೆಕ್ಕ ತೂಕ ಹಾಕಿ, ಭದ್ರತಾ ವಿಭಾಗದವರು ಎಲ್ಲ ತೂಕ ಹಾಕಿ ನಮಗೆ ಕೊಟ್ಟು ಇದು ಮಾಡ್ತೀವಿ. ಇಲ್ಲೇನು ರೆಡಿ ಆಗ್ತಿದೆ? ಇಲ್ಲಿ ಸರ್ ಇವಾಗ ಪಲ್ಯಕ್ಕೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಸರ್. ಪಲ್ಯ ಒಗ್ಗರಣೆ ಏನು ಪಲ್ಯ ಇವತ್ತು ಸರ್? ಇವತ್ತು ಬೀಟ್ರೋಟ್ ಪಲ್ಯ ಸರ್. ಬೀಟ್ರೋಟ್ ಪಲ್ಯ. ಓಕೆ. ಬೀಟ್ರೋಟ್ ಹೆಸರು ಕಾಳು ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀವಿ ಚಪಾತಿಗೆ. ಬೀಟ್ರೋಟ್ ಅಲ್ಲಿ ಬೇಯ್ತಾ ಇದೆ ನೋಡಿ. ಓಕೆ. ಇದು ಚಪಾತಿ ಸರ್. ಇದು ಒಟ್ಟಿನಲ್ಲಿ ಪೌಷ್ಟಿಕ ಆಹಾರ ಕೊಡ್ತೀರಿ ಸರ್. ಪೌಷ್ಟಿಕ ಆಹಾರ, ದಷ್ಟಪುಷ್ಟವಾಗಿರೋದು, ಸ್ವಾದಿಷ್ಟ ಭರಿತವಾಗಿರೋದು, ಯಾವುದೇ ರುಚಿಲಿ ಶುಚಿಲಿ ಯಾವುದೇ ನಾವು ವ್ಯತ್ಯಾಸ ಮಾಡಲ್ಲ ಸರ್. ಒಳ್ಳೆ ಗುಣಮಟ್ಟದ ಆಹಾರನೇ ಕೊಡಬೇಕು. ಯಾಕೆಂದ್ರೆ ಇಲ್ಲಿ ಗುಣಮಟ್ಟದ ಆಹಾರ ಕೊಡ್ಬೇಕಂದ್ರೆ ಅಲ್ಲಿ ಟ್ರ್ಯಾಲಿ ಹೊಡಿತಾರೆ ಸರ್, 10 ಕ್ರೇಟು ಎಲ್ಲ ದೈಹಿಕ ಶ್ರಮವಾಗಿ ಕೆಲಸ ಮಾಡೋಂತ ಇರ್ತಾರೆ. ಅವರು ದಷ್ಟಪುಷ್ಟವಾಗಿರ್ಬೇಕು ಅಂದ್ರೆ ಇಲ್ಲಿ ಉತ್ತಮವಾದ ಆಹಾರ ಕೊಡ್ಬೇಕು ನಾವು. ಉತ್ತಮವಾದ ಆಹಾರ ಕೊಟ್ಟಾಗ್ಲೇ ಅಲ್ಲಿ ಕೆಲಸ ಮಾಡಕ್ ಸಾಧ್ಯ. ಇಲ್ಲಿ ಒಳ್ಳೆ ಆಹಾರ ತಿಂದು ಅಲ್ಲಿ ಶ್ರಮವಹಿಸಿ ಜಾಸ್ತಿ ಮಾಡಿದ್ರೆ ಸಂಸ್ಥೆಗೆ ಒಳ್ಳೆ ಲಾಭ ಇರುತ್ತೆ. ಅದ್ಭುತ. ಡೈಲಿ ಎಷ್ಟು ಚಪಾತಿ ತಯಾರಾಗುತ್ತೆ ಸರ್? ಈಗ ಸೋಮವಾರ ದಿನ ಮುದ್ದೆ, ಅನ್ನ, ಸಾಂಬಾರು ಆ ಥರ ಇರುತ್ತೆ. ಮಂಗಳವಾರ ದಿನ ಚಪಾತಿ ಸರ್. ಮಂಗಳವಾರ ಚಪಾತಿ ಇವಾಗ ಒಂದು 800 ತಯಾರು ಮಾಡ್ತೀವಿ ಇವಾಗ. ಮತ್ತೆ ಸಂಜೆಗೆ ಮತ್ತೆ ಸೆಕೆಂಡ್ ಶಿಫ್ಟಿಗೆ ಊಟನ ಮತ್ತೆ ಹೊಸದಾಗಿ ರೆಡಿ ಮಾಡಬೇಕು. ಹೌದಾ? ಮತ್ತೆ ಹೊಸದಾಗಿ ಈ ಬಾಡೋದು ಫಸ್ಟ್ ಶಿಫ್ಟಿಗೆ ಇದೇ ಅಂತ್ಯ ಆಗ್ಬಿಡ್ತದೆ 7:30ಗೆ. ಮತ್ತೆ ನಾವು 3:30ಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಸೆಕೆಂಡ್ ಶಿಫ್ಟ್ ಅವ್ರು ಭಟ್ರುಗಳು ಬರ್ತಾರೆ, ಎಲ್ಲ ಹೆಲ್ಪರ್ಸ್ ಬರ್ತಾರೆ, ಎಲ್ಲ ಬಂದಾಗ ಅವರು ಮತ್ತೆ ಅವ್ರು ಸಾಯಂಕಾಲ ಸಂಜೆ ಶಿಫ್ಟಿಗೆ ಒಂದು 200 ಜನಕ್ಕೆ 200ರಿಂದ 250 ಜನ ಇರ್ತಾರೆ ಸರ್. ಅವ್ರಿಗೆ ಮತ್ತೆ ತಯಾರು ಮಾಡ್ತೀವಿ. ಮತ್ತೆ ಅವಾಗ ಒಂದು 500 ಚಪಾತಿ, ಪಲ್ಯ, ರಸಮ್ ಎಲ್ಲ ಮತ್ತೆ ಹೊಸದಾಗಿ ಮಾಡ್ತೀವಿ. ಇಲ್ಲೆಲ್ಲ ಭಟ್ರು ನುರಿತ ಇವರಿದ್ದಾರೆ ಸರ್? ನುರಿತ ಇದ್ದಾರೆ ಸರ್, ಅಲ್ಲಿದ್ದಾರೆ. ಓಕೆ. ಶಿವ ಬಾರ್ಪಲ್ಲಿ. ಓಕೆ. ಸರ್ ಇವರು ಮುಖ್ಯ ಭಟ್ರು ಸರ್, ಶಿವಕುಮಾರ್ ಅಂತ. ಶಿವಕುಮಾರ್ ಅವರು. ಹಾಕಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಒಂದು 15 ವರ್ಷ ಇದೆ. 15. ಹೇಗೆ ನಿಮಗೆ ಪಾಕ ತಯಾರಿಕೆಯಲ್ಲಿ ನಿಪುಣತೆ ಬಂದಿದ್ದೆ? ಯಾವಾಗ ಹೆಂಗೆ ಕಲ್ತ್ರಿ ಇದನ್ನ? ಇಲ್ಲ ಸರ್, ನಮ್ಮ ಫಸ್ಟ್ ನಾವು ಬರೋ ಅಸ್ಟೆಂಡಾಗಿ ಬಂದಿದ್ದೆ. ನಮ್ಮ ಇನ್ನೊಬ್ರು ಮೇನ್ ಇದ್ರು ಇಲ್ಲಿ, ಅವರು ನಮಗೆ ಕಲಿಸಿದ್ರು, ಅವರಿಂದ ನಾವು ಕಂಟಿನ್ಯೂ. ಓಕೆ. ದೊಡ್ಡ ಜವಾಬ್ದಾರಿ ನಿಮ್ದು. ಹೌದು ಸರ್. 3 ಹೊತ್ತು ಊಟ ಹಾಕ್ಬೇಕು. ನಾವೊಂದು ವಿದ್ಯೆ ಕಲ್ತಿಲ್ಲ, ಇದನ್ನೇ ವಿದ್ಯೆ ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ವಿದ್ಯೆ ಅಂತ ಕಲ್ತಿಲ್ಲ ಸರ್, ಇದೇ ವಿದ್ಯೆ ಅಂತ ಇದನ್ನೇ ಕೆಲಸ. ನಮ್ಮ ಗುರುಗಳು ಹೇಳ್ಕೊಡ್ರು ಅದನ್ನೇ, ವಿದ್ಯೆ ಅಂತ ಕಲ್ತಿಲ್ಲ, ಇದನ್ನೇ ವಿದ್ಯೆ ಅಂತ ನೀವು ಕಲ್ತ್ಕೋ ಅಂತ. ಅನ್ನ ಹಾಕೋದಕ್ಕಿಂತ ಶ್ರೇಷ್ಠ ಯಾವುದಿಲ್ಲ ಸರ್. ಅಲ್ವಾ? ಯಾವುದಿಲ್ಲ. ಓಕೆ. ಆರಾಮಾಗಿದೆ. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತೀರಿ? ಇಷ್ಟು ಜನಕ್ಕೆ ಅಡಿಗೆ ಒದಗಿಸೋದಕ್ಕೆ? ಇಲ್ಲಿ ಅಸಿಸ್ಟೆಂಟ್ 2 ಇದ್ದಾರೆ ಸರ್, ಭಟ್ರು 1 ಇದ್ದೀವಿ, 25 ಜನ ಇದ್ದೀವಿ. ಎಲ್ಲ ಶಿಫ್ಟ್ ವೈಸ್. ನಿಮಗೆ ಹಿಂದಿನ ದಿವಸನೇ ಬಂದ್ಬಿಡುತ್ತಾ ಇವತ್ತು ಏನು ಮಾಡಬೇಕು ಮುಂಚಿತವಾಗಿ ನಾವು ಇವತ್ತು ಯಾವ ವಾರ ಏನಕ್ಕೆ ತಯಾರಾಗಬೇಕಲ್ಲ ಫಸ್ಟೇ ತಯಾರು ಮಾಡಬೇಕು. ಬಂದ್ಬಿಡುತ್ತೆ. ಓಕೆ. ಆ ತಯಾರಿ ಮಾಡ್ಕೊಂಡಿರ್ತೀರಿ. ಈ ಹೆಚ್ಚೋದಕ್ಕಿಚ್ಚೋದೆಲ್ಲ ಬೆಳಗ್ಗೆ ಶುರುವಾಗುತ್ತಾ? ಇಲ್ಲ ಸರ್, ಫಸ್ಟ್ ಬೆಳಿಗ್ಗೆ ಟೈಮೇ. ಅವತ್ತು ಏನು ಮಾಡ್ತೀವಿ, 1 ಅವರ್ ಮುಂಚಿತವಾಗಿ ಹಚ್ಚಿ ಅಲ್ಲೇ ಮಾಡಿ, ಮತ್ತೆ ಸಂಜೆ ಮಾಡಬೇಕು ಅಂದ್ರೂ ಓಕೆ 7 ಗಂಟೆಗೆ ಊಟ ಇದೆ, 6 ಗಂಟೆ ಅಲ್ಲೇ ಲೈವಲ್ಲಿ ಮಾಡಿ ಲೈವಲ್ಲಿ ಕೊಡ್ತೀವಿ. ಓ ಸೂಪರ್. ಸೊ ಚಪಾತಿ ಬೈತಾ ಇದೆ. ಚಪಾತಿ ಸರ್.
ಸರ್ ಇವು ಸ್ಟೀಮ್ ಬಾಯ್ಲರ್ಗಳು. ಬಾಯ್ಲರ್ ಸರ್ ಇಲ್ಲಿ ಸ್ಟೀಮ್ ಬಾಯ್ಲರ್ ಇದು. Okay. ಅಲ್ಲಿ ನೀರನ್ನ ಹೀಟ್ ಮಾಡಿ ಅದಕ್ಕೆ ಸ್ಟೀಮ್ ಪ್ರೊಡ್ಯೂಸ್ ಮಾಡ್ತೀವಿ. ಸ್ಟೀಮ್ ಪ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ನೀರು ಇರ್ತದಲ್ಲ, ಹಾ. ಅದು ನೀರಲ್ಲಿ ಹೆಚ್ಚುವರಿ ಜಾಸ್ತಿ ಬಲ್ಕ್ ಆಗಿ ಮಾಡ್ಬೇಕಲ್ಲ, Okay. ಹಂಗಾಗಿ ಇದರಲ್ಲಿ ಬೇಯಿಸ್ತೀವಿ ಅಷ್ಟೇ. ಬೇಗ ಆಗುತ್ತೆ ಅಡಿಗೆ. ಬೇಗ ಆಗುತ್ತೆ. ಹಾಂ ಹಾಂ ಬೇಗ ಆಗುತ್ತೆ. ಓಕೆ. ಇವಾಗ ಇದೇನಿದು ಇದು ಬೀಟ್ರೋಟ್ ಬೇಯ್ತಾ ಇದೆ ಇವಾಗ. ಬೀಟ್ರೂಟ್ ಬೇಯ್ತಾ ಇದೆ. ನೋಡಿ ಓಹೋ ಹೋ. ಬೀಟ್ರೋಟು ಹಾ. ಚೆನ್ನಾಗಿ ಬೇಯ್ಬೇಕಿದು. ಓಕೆ. ಈ ಔಟ್ಸೈಡರ್ಸ್ ಬಂದರೆ ಮೊದಲೇ ಇನ್ಫಾರ್ಮ್ ಮಾಡ್ಬೇಕಾ ಅಥವಾ ಏನು ನಡೀತದ ಬಂದರೆ? ಒಂದು 20 ಜನ ಬಂದ್ರೆ ನಡೀತದೆ. ನಡೀತದೆ. 100 ಜನ ಎಲ್ಲ ಬಂದ್ರೆ ಮೊದಲೇ ಇನ್ಫಾರ್ಮೇಶನ್ ಮಾಡ್ಬೇಕು. ಯಾಕಂದ್ರೆ ಹಾ. ನಾವು ಹೆಚ್ಚುವರಿ ಆಹಾರನ ವೇಸ್ಟ್ ಮಾಡಲ್ಲ. ಹಾಂ ಎಷ್ಟು ಜನ ಬೇಕಷ್ಟೇ. ಏನು ಒಂದು ಲಾಸ್ಟಿಗೆ ಉಳಿದ್ರೆ 1 kg ರೈಸು, ಹಾ, ಹಾ. ಒಂದು ಅರ್ಧ kg ಅಷ್ಟಕ್ಕೆ ನಾವು ಮಾಡ್ತಾ ಇರ್ತೀವಿ. ಇವಾಗ 1 ಗಂಟೆಗೆ ಬಿಸ್ತೀರಿ ಯಾವಾಗಲೂ ಕಾಯ್ದು ರೆಡಿ ಇರ್ತದೆ. ಅಕಸ್ಮಾತ್ 2 ಗಂಟೆವರೆಗೂ ನಮ್ಮ ಗುತ್ತಿಗೆ ಕಾರ್ಮಿಕರಿಗೆ ಮತ್ತೆ ಕಾಯಂ ನೌಕರರಿಗೆ ಅನ್ನ ಸಾಲ್ಟೇಜ್ ಆಗಿ ಬತ್ತು ಅಂದ್ರೆ ನಾವು ಅವಾಗ 1 kg 2 kg ಅಷ್ಟು ಹಾಕಿ ಮಾಡ್ಕೊಡ್ತೀವಿ. ಹೆಚ್ಚುವರೆಗೆ ಹಾಕಿ ವೇಸ್ಟ್ ಮಾಡೋಕ್ಕಾಗಲ್ಲ. ಓಕೆ. ನಮ್ಗೆ ಮೊದಲೇ ಮಾಹಿತಿ ಇದ್ರೆ ಅವ್ರಿಗೆ 20 ಜನ ಅಂದ್ರೆ ಒಂದು 2 kg ರೈಸ್ ಜಾಸ್ತಿ ಹಾಕ್ಕೊಡ್ತೀವಿ. ಇಲ್ಲ ಅಂತ ಹಾಕೋಕ್ಕಾಗಲ್ಲ. ಒಂದು ಟೈಮಿಗೆ ನಾವು ಚಿತ್ರಾನ್ನ ಮಾಡಿದರೆ 55 kg ಬೇಕು ಬೆಳಗ್ಗೆ ತಿಂಡಿಗೆ. ಮಧ್ಯಾಹ್ನದ ಊಟಕ್ಕೆ 50 kg ಬೇಕು ರೈಸು. ಮತ್ತೆ ಸಂಜೆ ಊಟಕ್ಕೆ ಒಂದು 30 kg ಬೇಕು ರೈಸು. ಸೊ ಇದು ಲಾಭದಾಯಕ ಅಂತಲ್ಲ, ಒಂದು ಸೇವೆ ಇದು. ಸೊ ಇದು ಲಾಭ ಇದರಲ್ಲಿ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಇದು ಇವತ್ತಿನ ಕಾಸ್ಟ್ಗೆ ನಾವು 15 ರೂಪಾಯಿ 11 ರೂಪಾಯಿ ತಿಂಡಿ ಕೊಡ್ತೀವಿ, 25 ರೂಪಾಯಿ ಊಟ ಕೊಡ್ತೀವಿ. ಇದು ಇಲ್ಲಿ ಶ್ರಮವಾಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಶಕ್ತಿ, ಹಾಂ ಉತ್ತೇಜನ, ಒಂದು ಮನೋಲ್ಲಾಸಕ್ಕೆ ಊಟ ಕೊಡೋದು ಸರ್. ಇದು ಲಾಭದಾಯಕ ಮಾಡೋಕ್ಕಾಗಲ್ಲ ಸರ್. ಇದು ಸಂಸ್ಥೆ ಹಿತದೃಷ್ಟಿಯಿಂದ ಅದು ಕೆಲಸ ಮಾಡುವಂಥ ಒಂದು ಗುತ್ತಿಗೆ ನೌಕರರಿಗೆ ಒಂದು ಪ್ರೋತ್ಸಾಹ ಓಕೆ. ಅಷ್ಟೇ ಸರ್. ಊಟ ಚೆನ್ನಾಗಿ ಮಾಡ್ತಾರೆ, ನೀಟ್ನೆಸ್ ಇದೆ ಊಟ, ಮತ್ತು ಅಡುಗೆ ಚೆನ್ನಾಗಿ ಮಾಡ್ತಾರೆ, ಮತ್ತು ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಏನು ಇನ್ನೊಂದು ಸಾರಿ ಹೋದರೆ ಮತ್ತೇನು ಅಭ್ಯಂತರ ತಿಳ್ಕಲ್ಲ, ಮತ್ತೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಚೆನ್ನಾಗಿ ಅಡುಗೆ ಮಾಡ್ತಾರೆ. ಚೆನ್ನಾಗಿದೆ ಸರ್. ಊಟದ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ, ಚೆನ್ನಾಗಿದೆ ಸರ್. ಬೆಳಗ್ಗೆ ತಿಂಡಿ ಮತ್ತು ಊಟ ಎಲ್ಲ ಚೆನ್ನಾಗಿದೆ, ಹಂಗೇನಿಲ್ಲ. ಕ್ವಾಲಿಟಿ ಇದೆ ಸರ್, ಚೆನ್ನಾಗಿದೆ. ಪ್ರೈಸ್ ನಮಗೆ ಇದು ಕರೆಕ್ಟಾಗಿದೆ ಸರ್. ಇಲ್ಲಿನ ಲೇಬರ್ಗೆ ಕರೆಕ್ಟ್ ಇದೆ, ಸರಿ ಇದೆ ಸರ್. ಇಲ್ಲೇ ಊಟ ಕೊಡೋದ್ರಿಂದ ಅನುಕೂಲ ಆಗಿದೆ. ಇದೆ ಸರ್. ತುಂಬ ಬೆಳಗ್ಗೆ ನಾವು ಬೇಗ ಬರ್ತೀವಿ, ಮತ್ತು ಮಾಡಿ ಕಟ್ಕೊಂಡು ಬರೋಕ್ಕಾಗಲ್ಲ. ಇಲ್ಲಿ ಪರವಾಗಿಲ್ಲ ಸರ್, ಇದೆ. ಇಲ್ಲಿ ತಿಂದಿರೋ ಕೆಲಸ ಅಂತೂ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡ್ಬೋದು ಸರ್, ಹಂಗೇನಿಲ್ಲ. ಆಮೇಲೆ ಇದು ಮಂತ್ಲಿ ಖರ್ಚೇನು ಸರ್? ಮಂತ್ಲಿ ನಾವೆಲ್ಲ ತರಿಸೋದು ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಂದ ತರಿಸ್ತೀವಿ ಸರ್. ಜನತಾ ಬಜಾರ್ನಿಂದ ಗ್ರೋಸರೀಸ್ ಐಟಮ್ ತರಿಸ್ತೀವಿ. ಮತ್ತೆ KOF ಅಂತ ಕರ್ನಾಟಕ ಆಯಿಲ್ ಫೆಡರೇಷನ್ ಅಂತ ಬರುತ್ತಲ್ಲ, ಅದರಿಂದಲೇ ಆಯಿಲ್ ಖರೀದಿ ಮಾಡ್ತೀವಿ ನಾವು. ಇದು ಕೋಆಪರೇಟಿವ್ ಸಹಕಾರ ಸಂಸ್ಥೆ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಸಹಕಾರ ಸಂಸ್ಥೆಗೆ ಹೋಗ್ತೀವಿ. ಓಕೆ. ಎಲ್ಲ ನಮ್ದು ಅದು ಸಹಕಾರ ಸಂಸ್ಥೆ, ನಮ್ದು ಸಹಕಾರ, ಒಂದಕ್ಕೊಂದು ವ್ಯವಹಾರ ಸಂಬಂಧ ಇದ್ದಾಗ ಆ ಸಂಸ್ಥೆನೂ ಅಭಿವೃದ್ಧಿ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಬೇರೆ ಯಾವುದು ಪ್ರೈವೇಟೈಸೇಷನ್ಗೆ ನಾವು ಹೋಗಕ್ಕೆ ಹೋಗಲ್ಲ. ಸಹಕಾರ ಸಂಸ್ಥೆಗೆ ಸಹಕಾರ ಸಂಸ್ಥೆನೇ ಆದ್ರೆ ಅದೊಂದು ಅನುಕೂಲ. ಅವ್ರ ಸಂಸ್ಥೆನೂ ಬೆಳೆದಂಗಾಗುತ್ತೆ, ನಮ್ಮ ಸಂಸ್ಥೆಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವು ಸಹಕಾರ ಸಂಸ್ಥೆಯಲ್ಲಿ ನಮ್ಮ ಅಧ್ಯಕ್ಷರು, ಕ್ಯಾಂಟೀನ್ ಅಧ್ಯಕ್ಷರು ಹೇಮಂತ್ ಕುಮಾರ್ ಸರ್ ಅಂತ ಇವರು, ಮತ್ತೆ ಇವರೇ ಅಧ್ಯಕ್ಷರು, ಮತ್ತೆ ಕಮಿಟಿ ಮೆಂಬರ್ಗಳೆಲ್ಲ ಇದ್ದಾರೆ. ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಆಮೇಲೆ ನಿರ್ದೇಶಕರ ಅನುಮೋದನೆ ತಗೋತಾರೆ. ನಿರ್ದೇಶಕರು ಸಹಕಾರ ಸಂಸ್ಥೆಯಲ್ಲಿ ತಗೊಳ್ಳಿ ಅಂತ ಅವರು ಇದು ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ. ಹಾಗಾಗಿ ನಾವು ಸಹಕಾರ ಸಂಸ್ಥೆಯಲ್ಲಿ ತಗೊಂಡು ಅದರಿಂದ ಅವರು ನಮಗೆ ತಿಂಗಳು ಬೇಸಿಸಲ್ಲಿ ಇದು ಕೊಡ್ತಾರೆ, ಕಡ ಕೊಡ್ತಾರೆ ಸರ್. ಅವಾಗ ನಾವು ಅವ್ರಿಗೆ ಪೇಮೆಂಟ್ ಮಾಡಿಸ್ತೀವಿ. ಓಕೆ. ಮತ್ತು ಅಧ್ಯಕ್ಷರು ಬನ್ನಿ, ತಿಂಗಳಿಗೆ ಖರ್ಚು ಎಷ್ಟಿದೆ ಸರ್? ಖರ್ಚು ನಾನು ಹೇಳಿ ಹೇಳಿ ಸರ್. ತಿಂಗಳಿಗೆ ಖರ್ಚು ಒಂದು 16 ಲಕ್ಷ ಎಲ್ಲ ಆಗುತ್ತೆ ಸರ್. 16 ಲಕ್ಷ. ಭಟ್ರು ಸಂಬಳನೂ ಇನ್ಕ್ಲೂಡಿಂಗ್ ಆಗುತ್ತೆ ಅದರಲ್ಲಿ ಸರ್. ಭಟ್ರು ಸಂಬಳನೇ 7.5 ಲಕ್ಷ ಆಗುತ್ತೆ. 25 ಜನಕ್ಕೆ ಭಟ್ರಿಗೇನೆ ಅಡುಗೆ ಮಾಡೋ ಭಟ್ರು, ಹೆಡ್ ಭಟ್ರು, ಅಸಿಸ್ಟೆಂಟ್ ಕುಕ್ಕು, ಹೆಲ್ಪರು, ಅವರೆಲ್ಲ 3 ಶಿಫ್ಟಲ್ಲಿ ಕೆಲಸ ಮಾಡೋದು. ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ರಾತ್ರಿ ಪಾಳಿ 3 ಶಿಫ್ಟಲ್ಲಿ ಕೆಲಸ ಮಾಡೋದ್ರಿಂದ 25 ಜನ ಭಟ್ರಿಗೆ 7.5 ಲಕ್ಷ ಸಂಬಳನೇ ಆಗುತ್ತೆ. ಇನ್ನು ಉಳಿದ 7.5-8 ಲಕ್ಷದಲ್ಲಿ ನಾವು ಅಡುಗೆ ಮಾಡಬೇಕು. ಗ್ರೋಸರೀಸ್ ತರಿಸ್ಬೇಕು, ಎಣ್ಣೆ ತರಿಸ್ಬೇಕು, ಮತ್ತೆ ತರಕಾರಿ ತರಿಸ್ಬೇಕು. ಇದರಲ್ಲಿ ಇನ್ನು 7.5 ಲಕ್ಷದಲ್ಲಿ ಇಷ್ಟ ಆಗುತ್ತೆ ಸರ್. ಇದು ಪಲ್ಯಕ್ಕೆ ರೆಡಿ ಮಾಡಿರೋ ಕಾಳು ಸರ್. ಇದು ಹೆಸರು ಕಾಳು ಪಲ್ಯಕ್ಕೆ ಮಿಕ್ಸ್ ಮಾಡೋಕ್ಕೆ. ಹೆಸರು ಕಾಳು. ಹಾಂ, ಅದು ಬೀಟ್ರೋಟ್ ಪಲ್ಯಕ್ಕೆ ಮಿಕ್ಸ್ ಮಾಡ್ತೀವಿ ಸರ್. ದಿವಸ ಬೇರೆ ಬೇರೆ ಇರುತ್ತೆ, ಪ್ರತಿದಿನ ಬೇರೆ ಬೇರೆ ಪಲ್ಯ. ಮೆನು ಇದೆ, ಮೆನು ಪ್ರಕಾರ ನಾವು ಮೆನು ಪ್ರಕಾರ ಮಾಡ್ತೀವಿ. ಒಂದಿನ ಕೊಟ್ಟು ಇನ್ನೊಂದು ದಿನ ಕೊಡಲ್ಲ ಸರ್. ಸೋಮವಾರ ಒಂದು ಮೆನು,
ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಗುರುವಾರ ನಾವು ಇಲ್ಲಿ ಸ್ಪೆಷಲ್ ಮಾಡ್ತೀವಿ. ಮಧ್ಯಾಹ್ನದ ಊಟ ಬೇರೆ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಗುರುವಾರ, ಪ್ರತಿ ಗುರುವಾರ ಬಿಸಿಬೇಳೆ ಬಾತು, ಚೋಚೋ, ರವೆ ಉಂಡೆ, ಆ ಥರದ್ದೆಲ್ಲ. ಕೇಸರಿ ಬಾತು, ಮತ್ತೆ ಹಲ್ವಾ, ಈ ಥರ ಪಾಯಸ. ಮಾಡಿದ್ಮೇಲೆ ಚೆಕ್ ಮಾಡ್ತೀರಿ ಊಟ ಮಾಡೋದಕ್ಕೆ? ಹಾಂ ಸರ್, ಎಲ್ಲ ನಾವು ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡ್ತೀವಿ, ಮತ್ತೆ ಕ್ವಾಲಿಟಿ ಸರ್ ಚೆಕ್ ಇನ್ನೊಂದಿದೆ, ಇದಕ್ಕೆ ಪೂರಕವಾಗಿ ನಾನು ಹೇಳಿ ಹೊರಟಿದ್ದು ಏನಂತ ಹೇಳಿದ್ರೆ, ನಮ್ಮ ಕ್ಯಾಂಟೀನ್ನಲ್ಲಿ ಆಹಾರವನ್ನು ಬಡಿಸ್ತಕ್ಕಂಥ ಕ್ರಮ ಹೇಗಿದೆ ಅಂತೇಳಿ ತಾವು ಅದನ್ನು ನೋಡ್ಬೋದು. ನಾವು ಬಿಸಿಯಾಗಿರ್ತಕ್ಕಂಥ ಆಹಾರವನ್ನು ನಮ್ಮ ಸಿಬ್ಬಂದಿಗೆ ನಾವು ಬಡಿಸ್ತೇವೆ. ಅದು ಬಿಸಿಯಾಗಿ ಇಡಲಿಕ್ಕೆ ವ್ಯವಸ್ಥೆ ನಮ್ಮಲ್ಲಿದೆ. ಅಂದರೆ ಬಿಸಿ ಹಾರಬಾರ್ದು, ಹಾಗೆ ಇರಬೇಕು. ಅವರು ಬಡಿಸ್ಕೋಬೇಕಾದ್ರೆ ಬಿಸಿ ಇರಬೇಕು. ಆ ಥರದ ವ್ಯವಸ್ಥೆನ ನಾವು ಕಲ್ಪಿಸ್ಕೊಂಡಿದ್ದೇವೆ ಕ್ಯಾಂಟೀನಲ್ಲಿ. ಇತ್ತೀಚೆಗೆ ಈ ಒಂದು ಕ್ಯಾಂಟೀನಿನ ಈ ಭಾಗವನ್ನು ನಾವು ವಿಸ್ತರಣೆ ಮಾಡ್ಕೊಂಡಿದ್ದೀವಿ. ಮೊದಲು ತುಂಬ ಚಿಕ್ಕದಾಗಿತ್ತು ಕ್ಯಾಂಟೀನ ಒಂದು ಕಟ್ಟಡ. ಆನಂತರ ಇದನ್ನು ವಿಸ್ತರಣೆ ಮಾಡಿಕೊಂಡು ಈಗ ತಾವೇನು ನೋಡಿದ್ರಿ, ಬೆಳಗ್ಗೆ ಅಷ್ಟು ಜನಗಳನ್ನು ಒಂದು ಸಾರಿಗೆ ಕೂತು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವಿಲ್ಲಿ ಕಲ್ಪಿಸ್ಕೊಂಡಿದ್ದೇವೆ. ಸರ್ ಸರ್ ಬನ್ನಿ ಸರ್. ನಾವೀಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಉಪಹಾರ ಗೃಹಕ್ಕೆ ದಿನನಿತ್ಯ ಬೇಕಾದಂಥ ತರಕಾರಿಗಳನ್ನು ದಾಸ್ತಾನು ಮಾಡ್ತಕ್ಕಂಥ ಶೀತಲ ಕೊಠಡಿಯಲ್ಲಿ ನಾವಿದ್ದೇವೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ನಮಗೆ ದಿನನಿತ್ಯ ಏನು ಅಡಿಗೆ ತಿಂಡಿ ಅದಕ್ಕೆ ಏನು ವ್ಯವಸ್ಥೆ ಬೇಕು ಆ ತರಕಾರಿಗಳನ್ನು ನಾವು ಈಗಾಗಲೇ ನಾವು ಹೇಳಿದಾಗೆ ಒಂದು ಸಬ್ಸಿಡೈಸ್ ರೇಟಲ್ಲಿ ನಾವು ಅದನ್ನು ಪಡ್ಕೊಳ್ತಾ ಇದ್ದೀವಿ. ಅದನ್ನು ಪಡ್ಕೊಂಡ್ಮೇಲೆ ಅದು ನಾವು ಉಪಯೋಗ ಮಾಡೋವರೆಗೂ ಕೆಡದಾಗೆ ನಾವು ಕಾಪಾಡಬೇಕಾಗತ್ತೆ. ಅದಕ್ಕೆ ಈ ಒಂದು ಶೀತಲ ಗೃಹದ ಅದಕ್ಕೆ ಸಪ್ರೇಟ್ ಅಂದರೆ ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿನ ಉಷ್ಣತೆ ಸರಿಸುಮಾರು 8ರಿಂದ 10 ಡಿಗ್ರಿವರೆಗೂ ನಾವು ಉಷ್ಣತೆಯಲ್ಲಿ ತರಕಾರಿ ತಾವಿಲ್ಲಿ ನೋಡ್ಬೋದು. ಟೊಮೊಟೊ, ಬದನೆಕಾಯಿ, ಮತ್ತು ನಮ್ಮ ತೆಂಗಿನಕಾಯಿ, ವಿಧ ವಿಧ ತರಕಾರಿಗಳನ್ನು ಮತ್ತು ಮೊಸರು, ಹಾಲು ಎಲ್ಲವನ್ನೂ ಕೂಡ ಇಲ್ಲಿ ನಾವು ದಾಸ್ತಾನು ಮಾಡಿದ್ದೀವಿ ಸರ್. ಅವಶ್ಯಕತೆಗೆ ತಕ್ಕಂತೆ ಮತ್ತು ಅಗತ್ಯಕ್ಕೆ ತಕ್ಕಂತೆ ಅದನ್ನು ಈ ಒಂದು ಶೀತಲ ಗೃಹದಿಂದ ಹೊರಗಡೆ ಅದನ್ನು ನಾವು ತೆಗೆದು ಅದನ್ನು ಸ್ವಚ್ಛ ಮಾಡಿ ನಂತರ ಅದನ್ನು ಕತ್ತರಿಸಿ ನಾವು ಇದನ್ನು ಅಡುಗೆ ಮತ್ತು ತಿಂಡಿಗೆ ಉಪಯೋಗಿಸ್ಕೊತಾ ಇದ್ದೀವಿ ಸರ್. ಶೀತಲ ಗೃಹ ಬಹಳ ಚೆನ್ನಾಗಿದೆ ಸರ್. ಹೌದು ಸರ್, ಚೆನ್ನಾಗಿದೆ. ಇತ್ತೀಚೆಗೆ ಇರಲಿಲ್ಲ ಇದು. ಈ ಒಂದು ನಾವೊಂದು ವಿಸ್ತರಣೆ ಮಾಡಿದ್ವಲ್ಲ ಕ್ಯಾಂಟೀನನ್ನು. ಮೊದಲು ನಾನು ಹೇಳಿದೆ ಮೊದಲು ಚಿಕ್ಕದಾಗಿತ್ತು, ಈಗ ನಾವು ವಿಸ್ತರಣೆ ಮಾಡಿದ್ದೀವಿ ಅಂತೇಳಿ. ಈ ವಿಸ್ತರಣೆ ಮಾಡಿದ ಸಂದರ್ಭದಲ್ಲಿ ಇದು ಈಗೇನು ತಾವು ನೋಡ್ತಾ ಇದ್ದೀರಿ, ಇದು ಕೊಠಡಿ ವ್ಯರ್ಥವಾಗಿ ಎಲ್ಲ ಒಂದು ಕಡೆ ಶೇಖರಣೆ ಆಗಿತ್ತು. ಅದನ್ನು ತಂದು ನಾವಿಲ್ಲಿಟ್ಟು ಅದನ್ನು ಪ್ರಾರಂಭ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ದೀವಿ. ಹೌದು ಹೌದು. ಇದು ಯಾವಾಗಲೂ ಸ್ವಚ್ಛತೆಯಿಂದ ಕೂಡಿರ್ತದೆ ಇರುತ್ತೆ ಸರ್, ಹೀಗೆ ಇರುತ್ತೆ. ನೀವು ವರ್ಷದ ಯಾವುದೇ ದಿನ ಹೌದು ನೋಡಿದ್ರೆ ಗೊತ್ತಾಗ್ತದೆ. ಅದ್ಭುತವಾಗಿ ಇಷ್ಟು ಸ್ವಚ್ಛತೆ ಕಾಪಾಡ್ತೀರಿ? ಹೌದು ಸರ್. ಆಯ್ತಾ ನೋಡಿ, ಕ್ಯಾಂಟೀನ್ಗೆ ಮುಖ್ಯವಾಗಿ ಬೇಕಿರೋದು ಸರ್. ಈಗ ತಾವು ಸುಮಾರು ಚಟುವಟಿಕೆಗಳನ್ನು ನೋಡಿದ್ರಿ, ಆ ಚಟುವಟಿಕೆಯ ಗಾತ್ರ ಎಷ್ಟಿದೆ ಅಂತ ನಿಮಗೆ ಮಂದಟ್ಟಾಗಿದೆ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇಂಧನ, ಫ್ಯೂಯಲ್. ಅದೆಲ್ಲಿ ನಾವು ಯೂಸ್ ಮಾಡ್ತೀವಿ, ಹೇಗೆ ಬರುತ್ತೆ ಅಂತ ಹೇಳಿದ್ರೆ ತಾವು ಆಶ್ಚರ್ಯ ಪಡ್ತೀರಿ. ಅದಕ್ಕೆ ಬೇಕಾದಂಥ ಕ್ಯಾಂಟೀನಲ್ಲಿ ಏನು ನಾವು ತಿಂಡಿ, ಊಟ ಮತ್ತು ಟೀ, ಕಾಫಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಬೇಯಿಸಲಿಕ್ಕೆ ಏನು ನಾವು ಅದಕ್ಕೆ ಇಂಧನ ನಮ್ಮ ಎಫ್ಲೈನ್ ಟ್ರೀಟ್ಮೆಂಟ್ ಪ್ಲಾಂಟಿಂದ ನಮಗೆ ದೊರಕ್ತಾ ಇದೆ, ETP ಇಂದ ದೊರಕ್ತಾ ಇದೆ. ಹೀಗಾಗಿ ನಾವು LPG ಮೇಲೆ ಡಿಪೆಂಡ್ ಆಗಲಿಕ್ಕೆ ನಮಗೆ ತುಂಬಾ ಕಮ್ಮಿ ಶೇಕಡ, ನಾನು ಹೇಳಬಲ್ಲೆ 5% ಕಮ್ಮಿ ಅಂತ ನಾನು ಹೇಳಬಲ್ಲೆ. ಏಕೆಂದರೆ 95% ಇಂಧನ ನಮ್ಮ ETP ತ್ಯಾಜ್ಯ ನಿರ್ವಹಣಾ ಘಟಕದಿಂದ ಮೀಥೇನ್ ನಾವು ಗ್ಯಾಸ್ ಆಗಿ ಅಲ್ಲಿ ವ್ಯವಸ್ಥೆ ಇದೆ ಸರ್. ನಾವು ಏನು ETP ನಿರ್ವಹಣೆ ಮಾಡಬೇಕಾದ್ರೆ ಅದೊಂದು ಏನು ಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಅದನ್ನು ವಾತಾವರಣಕ್ಕೆ ಆವಿಯಾಗ್ಲಿಕ್ಕೆ ಬಿಡೋದಿಲ್ಲ. ಅದನ್ನು ಹಾಗೆ ಸಂಗ್ರಹ ಮಾಡಿ ಪೈಪ್ಲೈನ್ಗಳ ಮೂಲಕ ಈಗ ಏನು ತಾವು ಅಡುಗೆ ಕಾರ್ಯ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀರಿ, ಎಲ್ಲವೂ ಕೂಡ ಆ ಮೀಥೇನ್ ಗ್ಯಾಸ್ ನಮ್ಮ ಕ್ಯಾಂಟೀನ್ಗೆ ಸರಬರಾಜು ಆಗ್ತದೆ. ಅದನ್ನು ನಾವು ಇಂಧನವಾಗಿ ಬಳಸ್ಕೊಂಡು ನಾವು ಅದರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಇದರಿಂದ ಅಲ್ಲಿ ಸಾಕಷ್ಟು ಖರ್ಚು ನಮಗೆ ಉಳಿಯುತ್ತೆ. ಈಗಾಗಲೇ ಹೇಳಿದ್ರು ಕುಮಾರಸ್ವಾಮಿ 16 ಲಕ್ಷ ಖರ್ಚು ನಮಗೆ ಬರ್ತಾ ಇದೆ ಅಂತೇಳಿ. ನಾವೇನಾದರೂ LPG ಮೇಲೆ ನಾವು ಅವಲಂಬಿತ ಆಗೋದಾದರೆ ಇನ್ನೂ ಹೆಚ್ಚುವರಿಯಾಗಿ ನಮಗೆ 2 ರಿಂದ 3 ಲಕ್ಷ ತಗಲುತ್ತೆ. ಹಾಗಾಗಿ ನಾವು ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆ ಮೀಥೇನ್ ಅನಿಲವನ್ನೇ ನಾವು LPG ಅನಿಲ ಬದಲಾಗಿ ನಾವು ಅದನ್ನು ಉಪಯೋಗಿಸ್ತಿದ್ದು, ಇದು ಈ ರೀತಿ ನಮಗೆ ಅನುಕೂಲಕರವಾಗಿದೆ. ನಮ್ಮ ಡೈರಿನಲ್ಲಿ ಏನೆಲ್ಲ ಉತ್ಪಾದನೆ ಚಟುವಟಿಕೆಗಳಾಗುತ್ತೆ ಎಲ್ಲದಕ್ಕೂ ಕೂಡ ನಾವು ನೀರನ್ನು ಬಳಸಬೇಕಾಗುತ್ತೆ ಸರ್. ಸೊ ದಿನಕ್ಕೆ ಸರಿಸುಮಾರು 8 ರಿಂದ 10 ಲಕ್ಷ ನೀರು ನಮಗೆ ಅವಶ್ಯಕತೆ ಇದೆ. ವಿವಿಧ ಚಟುವಟಿಕೆಗಳಿಗೆ, ಸಂಸ್ಕರಣಾ ಚಟುವಟಿಕೆಗಳು, ಹಾಗೆಯೇ ಸ್ವಚ್ಛತಾ ಚಟುವಟಿಕೆಗಳು ಎಲ್ಲವಕ್ಕೂ ಕೂಡ ನಮಗೆ ನೀರು ಬಳಕೆ ಆಗುತ್ತೆ. ಆ ಬಂದಂಥ ತ್ಯಾಜ್ಯ ನೀರನ್ನು ಸೂಕ್ತ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಆ ನೀರನ್ನು ನಾವು ಮರುಬಳಕೆ ಮಾಡ್ಕೋಬೇಕಾಗತ್ತೆ. ನಾವಿವಾಗ ಆ ಘಟಕದ ಮುಂದೆ ನಿಂತಿದ್ದೇವೆ. ತಾವಿಲ್ಲಿ ನೋಡ್ಬೋದು, ಒಂದು ಬೋರ್ಡ್ ಇದೆ.
ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಅಂತ ಹೇಳ್ಬಿಟ್ಟು. ಈ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಕಾನೂನಿನ ಚೌಕಟ್ಟಿಗೆ ಒಳಪಟ್ಟಿದೆ. ಹೇಗೆ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ತಾವು ಹೆಸರನ್ನ ಕೇಳಿರ್ತೀರಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತೇಳಿ. ಕೆಲವು ಅವರು ಈ ಸ್ಪೆಸಿಫಿಕೇಶನ್ ಅಥವಾ ಸ್ಟ್ಯಾಂಡರ್ಡನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಒಳಬರ್ತಕ್ಕಂಥ ವಿವಿಧ ವಿಭಾಗಗಳಿಂದ ಒಳಗೆ ಬರ್ತಕ್ಕಂಥ ಈ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ಒಳಗೆ ಬರ್ತಕ್ಕಂಥ ನೀರಿನ ಒಂದು ಗುಣಮಟ್ಟ ಹೇಗಿರಬೇಕು, ಹಾಗೆ ಸಂಸ್ಕರಿಸಿದ ಮೇಲೆ ಆ ಒಂದು ನೀರಿನ ಗುಣಮಟ್ಟ ಹೇಗಿರಬೇಕು ಅಂತಕ್ಕಂಥದ್ದು, ಆ ಮಾನದಂಡಗಳಿಗೆ ಒಳಪಟ್ಟು ನಾವಿಲ್ಲಿ ಆ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡ್ತಿದ್ದೇವೆ. ಆ ಘಟಕಕ್ಕೆ ನಾವು ಒಳಗಡೆ ಭೇಟಿ ನೀಡಿ ಸರ್, ಅಲ್ಲಿ ಏನೇನಾಗ್ತಾ ಇದೆ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ ಅವರಿಂದ. ಬನ್ನಿ ಸರ್ ದಯವಿಟ್ಟು. ಈ ಒಂದು ಘಟಕದ ಮೇಲುಸ್ತುವಾರಿ ನಮ್ಮ ನಂಜುಂಡೇಗೌಡರು ನಮ್ಮ ಜೊತೆಲಿದ್ದಾರೆ. ಸೊ ಅವರನ್ನು ನಾವು ಒಂದು ಸ್ವಲ್ಪ ಮಾತಾಡ್ಸೋಣ ಸರ್, ಹೇಗೆ ಏನು ಯಾವ ರೀತಿ ಇಲ್ಲಿ ಕಾರ್ಯಾಚರಣೆ ಆಗುತ್ತೆ ಅಂತಕ್ಕಂಥದ್ದು. ಡೈಲಿ ನಮಗೆ ಇಲ್ಲಿ ನಮ್ಮ ಕೆಪಾಸಿಟಿ ಇರ್ತಕ್ಕಂಥದ್ದು 17 ಲಕ್ಷ ವೇಸ್ಟ್ ವಾಟರ್ ಬಂದ್ರೂ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಈಗ ನಮಗೆ ಪ್ರೆಸೆಂಟ್ಲಿ ನಮ್ಮ ಡೈರಿ ಕೆಪಾಸಿಟಿ ಯೂಸೇಜ್ ಎಲ್ಲ ಸೇರಿ ಒಂದು 12 ಲಕ್ಷದವರೆಗೂ ನೀರು ಬರ್ತಾ ಇದೆ. ಅದನ್ನು ಡೈಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ನಮ್ಮಲ್ಲಿ 3 ಥರ ಪ್ರೋಸೆಸ್ ನಡೀತದೆ. ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೀವಿ ಫಸ್ಟ್, ಮೊದಲನೇ ಹಂತ. ಎರಡನೇ ಹಂತ ಅನೆರೋಬಿಕ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಮೂರನೇ ಹಂತ ಏರೋಬಿಕ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಲಾಸ್ಟ್ ಫೈನಲಲ್ಲೂ ಮತ್ತು ಫಿಲ್ಟ್ರ್ಗಳಲ್ಲೂ ನೀರು ಪಾಸ್ ಆಗುತ್ತೆ. ಒಂದು ಅನೆರೋಬಿಕ್ ಕೆಮಿಕಲ್ ಏನಂತ ಅಂದರೆ ಎಕ್ಸ್ಟ್ರಾ ಕೆಮಿಕಲ್ಸ್ ಆ್ಯಡ್ ಮಾಡಿ ಬರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಸಾಲಿಡ್ಸು, COD ಅಂತ ಕೆಲವು ಪ್ಯಾರಾಮೀಟರ್ಸ್ ಇದ್ದಾವೆ, ಅವನ್ನೆಲ್ಲ ರಿಮೂವ್ ಮಾಡ್ತೀವಿ. ಅದರಲ್ಲಿ ಆದಷ್ಟು ಒಂದು 60% ರಿಮೂವ್ ಮಾಡ್ತೀವಿ. ಅದಾದಮೇಲೆ ಅನಾರೋಬಿಕ್ ಇದು ಡೈಜೆಸ್ಟರ್ ಅಂತೀವಿ ಸರ್, ಇದು USP ಡೈಜೆಸ್ಟರ್ ಅಂತ ಈ ಜಾಗ. ಇದರಲ್ಲಿ 25 ಲಕ್ಷ ಕೆಪಾಸಿಟಿ ಇದೆ. ಆ ವೇಸ್ಟ್ ವಾಟ್ರು ಇದರಲ್ಲಿ ಪಾಸ್ ಆಗುತ್ತೆ. ಇದರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ, ಅನಾರೋಬಿಕ್ ಬ್ಯಾಕ್ಟೀರಿಯಾ. ಅದು ವಿತೌಟ್ ಆಕ್ಸಿಜನ್ನು ಅದು ಅದರಲ್ಲಿ ವರ್ಕ್ ಮಾಡ್ತದೆ. ಆಕ್ಸಿಜನ್ ಇಲ್ದಲೇ ಬದುಕಂಥ ಬ್ಯಾಕ್ಟೀರಿಯಾ ಅದು. ಈ ವೇಸ್ಟ್ ವಾಟರ್ಲಿರ್ತಕ್ಕಂಥ ಕೆಲವು ಸಾಲಿಡ್ಸು, COD BOD ಏನೋ ಅಂತೀವಲ್ಲ, ಅದನ್ನೆಲ್ಲ ತಿಂದು ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಮಾಡ್ತದೆ. ಮೀಥೇನ್ ಗ್ಯಾಸನ್ನು ಆ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡ್ತದೆ. ಅದನ್ನು ನಾವು ಒಂದು ಕಡೆ ಶೇಖರಣೆ ಮಾಡಿ, ಬಲೂನ್ ಶೇಖರಣೆ ಮಾಡಿ ಅದರಿಂದ ಕ್ಯಾಂಟೀನಿಗೆ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಅದರಲ್ಲಿ ಸಾಧ್ಯವಾದಷ್ಟು ಜನ್ರೇಟರ್ ರನ್ ಮಾಡಿ ಪವರ್ ಜನ್ರೇಟ್ ಮಾಡ್ತಾಯಿದ್ದೀವಿ. ಹೆಚ್ಚು ಕಮ್ಮಿ ಕ್ಯಾಂಟೀನ್ಗೆ ನಮಗೆ ಮಂತ್ಲಿ 1.5 ಲಕ್ಷದವರೆಗೂ ಕ್ಯಾಂಟೀನ್ಗೆ ಪವರ್ ಸೇವಿಂಗ್ಸ್ ಆಗ್ತಾಯಿದೆ. ಆಮೇಲೆ ಜನ್ರೇಟ್ರಲ್ಲಿ ನಾವು ಮಂತ್ಲಿ ಒಂದು 30,000 ಯೂನಿಟ್ಸ್ ಜನ್ರೇಟ್ ಮಾಡ್ತಾಯಿದ್ದೀವಿ. 30,000 ಕಿಲೋ ಯೂನಿಟ್ಸು ಜನ್ರೇಟ್ ಮಾಡ್ತಾಯಿದ್ದೀವಿ. ಸೊ ಹಂಗಾಗಿ ಫೈನಾನ್ಷಿಯಲಿನೂ ಇಲ್ಲಿ ಇದಾಗ್ತಾಯಿದೆ. ಆ ಥರ ಮಾಡ್ತಾಯಿದ್ದೀವಿ. ಓಕೆ ಓಕೆ. ಈ ಕಾಮನ್ ಆಗಿ ತುಂಬ ಘಟಕಗಳು ಈ ಥರದ್ದು ಕೆಲಸ ಮಾಡುತ್ತೆ. ಹಾಂ ಸರ್. ತುಂಬ ದೊಡ್ಡ ಖರ್ಚುಗಳು ಏನು ಬರ್ತಾ ಬೇರೆಯವ್ರು ಮಾಡ್ಕೊಳ್ಳೋಕ್ಕೆ ನನಗೆ ಕುತೂಹಲ ಸರ್. ಇಲ್ಲಿ ಖರ್ಚುಗಳು ಅಂತ ಇನ್ವೆಸ್ಟ್ಮೆಂಟ್ ಇದೆ. ಹೌದಾ? ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟೇ ತುಂಬ ಬರ್ತದೆ. ಅದಾದಮೇಲೆ ಏನಂತ ಮೇಂಟೆನೆನ್ಸ್ಗೆ ಏನಂತ ಖರ್ಚುಗಳು ಬರ್ತಾಯಿದ್ರು. ಇವೆಲ್ಲ ಮೆಷಿನರಿಗಳು ಹಾಕಬೇಕು ಅಂತ ಅಂದರೆ ದೊಡ್ಡ ಇನ್ವೆಸ್ಟ್ಮೆಂಟೇ ಬೇಕಾಗುತ್ತೆ. ಓಕೆ. ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಜಾಗನೂ ಬೇಕು. ಜಾಗ ಬೇಕು. ಇಲ್ಲಿ ಮಿನಿಮಮ್ ನಾವು ಇದರಲ್ಲಿ ಒಂದು 4-5 ಎಕರೆ ಜಾಗ ETPಗೆ ಅಂತಲೇ ಯೂಸ್ ಮಾಡಿದ್ದೀವಿ. ಓಕೆ. ಹಾಗಾದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಯಾರು ಭಯ ಆತಂಕ ಬೇಡ. ನಿಮ್ದು ಏನು ತ್ಯಾಜ್ಯ ಬರ್ತದೆ ಅದು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಅದರಿಂದ ಗ್ಯಾಸ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆ ವೇಸ್ಟನ್ನು ಹೊರಗಡೆ ಕಳಿಸೋದಕ್ಕೂ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ಲಾಸ್ಟ್ ಫೈನಲ್ ಏನು ವೇಸ್ಟ್ ಬರ್ತದೆ ಅದನ್ನು ಹೊರಗಡೆ ಗೊಬ್ಬರಕ್ಕೆ ಯಾರು ಬೇರೆಯವರು ತಗೊಂಡೋಗ್ತಾರೆ. ಅದರಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಮಾಡ್ತಾರೆ. ಅಂದ್ರೆ ನಿಮ್ದು ಎಲ್ಲಿ ಒಂದು ಹನಿ ಕೂಡ ಹೊರಗಡೆ ಅವ್ರಿಗೆ ಹೋಗೋದಿಲ್ಲ ಇದು? ಇಲ್ಲ 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 ಇಲ್ಲ. ನೀರು ಹೊರಗಡೆ ಪಬ್ಲಿಕ್ಸಿಗೆ ತೊಂದರೆ ಆಗುತ್ತಾರೆ, ಯಾವುದೂ ಹೋಗೋದಿಲ್ಲ. ಇರೋ ನೀರನ್ನು ಏನು ಟ್ರೀಟ್ಮೆಂಟ್ ಮಾಡ್ತೀವಿ ಅದರಲ್ಲಿ 50% ನಾವೇ ನಮ್ಮ ಗಾರ್ಡನ್ಗೆ ಯೂಸ್ ಮಾಡ್ತೀವಿ. ಸ್ವಲ್ಪ ಎಕ್ಸಸ್ ಅಂತಂದ್ರೆ STPಗೆ ನಾವು ಟ್ರೀಟ್ಮೆಂಟ್ ಮಾಡಿ ಆಫ್ಟರ್ ಫಿಲ್ಟ್ರ್ ಕುಡಿಯೋ ನೀರು ಥರ ಮಾಡಿ STPಗೆ ಅಥವಾ STP ಕೊಡ್ತೀವಿ. ಓಕೆ. ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತೀವಿ ಸರ್? ನಮ್ಮಲ್ಲಿ ಪರ್ಮನೆಂಟ್ ಸಿಬ್ಬಂದಿ ಸದ್ಯಕ್ಕೆ ನಾನು ಒಬ್ಬನೇ. ಗುತ್ತಿಗೆ ನೌಕರರು ಒಂದು 18 ಜನ ಇದ್ದಾರೆ ಇಲ್ಲಿ. ದಿನನಿತ್ಯ 18 ಜನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆಪ್ರೇಷನ್ನು, ಕ್ಲೀನಿಂಗು ಎಲ್ಲ ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.